ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರ ಬದುಕಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡು ಬಂದಿದೆ ಸ್ನೇಹಿತರೆ. ಅಂದರೆ ಜೂನ್ ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಅಂತಲೇ ಹೇಳ್ಬೋದು. ಅದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ವೈವಾಹಿಕ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ, ನಿಮ್ಮ ಹೆಲ್ತ್ ಬಗ್ಗೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತಂದರೆ, ಕರ್ಮ ಸ್ಥಾನದಲ್ಲಿ ಶನಿ ಮತ್ತು ಧನಸ್ಥಾನದಲ್ಲಿ ಉಚ್ಚ ಗುರುವಿನ ಸಂಚಾರವನ್ನು ಒಳಗೊಂಡಿದ್ದು ಆರ್ಥಿಕ ಸ್ಥಿತಿಯ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತಿದೆ ಸ್ನೇಹಿತರೆ. ಹಾಗಿದ್ರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ಮಿಥುನ ರಾಶಿಯವರು ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸಲ್ಲಿ ಓಂ ಶಾಂ ಶನೇಶ್ವರಾಯ ನಮಃ, ಓಂ ಗಂ ಗಣಪತಾಯ ನಮಃ ಅಂತ ಕಮೆಂಟ್ ಮಾಡಿ. ಗಣಪತಿಯ ಅನುಗ್ರಹದಿಂದ, ಶನಿ ದೇವರ ಕೃಪೆಯಿಂದ ಇದ್ದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಳಿ ಅಂತ ಕೇಳ್ಕೊತಾ, ಮಿಥುನ ರಾಶಿಯವರ ಬಗ್ಗೆ ತಿಳಿಸೋದಾದರೆ ಒಟ್ಟಾರೆಯಾಗಿ ಧನಯೋಗ ಅಂತಲೇ ಹೇಳಬಹುದು. ನಿಮ್ಮ 2ನೇ ಮನೆಯಲ್ಲಿ ಗುರುವು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗಿ ಸಂಪತ್ತು ವೃದ್ಧಿಯಾಗಲಿದೆ. ಆತ್ಮವಿಶ್ವಾಸ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿ ಕಂಡು ಬರುವುದಲ್ಲದೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಗಣನೀಯವಾಗಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಒಟ್ಟಾರೆಯಾಗಿ ಸ್ನೇಹಿತರೆ, ಮಿಥುನ ರಾಶಿಯವರ ಬದುಕಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂತ ತಿಳಿಸಿದೆ. ಹಾಗಿದ್ರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ, ಜೂನ್ 17ರಿಂದ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಅದ್ಭುತ ಧನಯೋಗ. ಗುರುವು ನಿಮ್ಮ ಧನಸ್ಥಾನದಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪುವುದರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳು ಕೊನೆಗೊಂಡು ಸಂಪತ್ತು ವೃದ್ಧಿಯಾಗುತ್ತದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಣನೀಯವಾಗಿ ಹೆಚ್ಚಾಗಲಿದೆ. ಆತ್ಮವಿಶ್ವಾಸ ಮತ್ತು ನಾಯಕತ್ವ ಅಂತಲೇ ಹೇಳ್ಬೋದು. ಜೂನ್ 15ರ ನಂತರ ದ್ವಿತೀಯಾರ್ಧದಲ್ಲಿ ನಿಮ್ಮ ಜನ್ಮ ರಾಶಿಗೆ ಸೂರ್ಯನ ಆಗಮನವು ಹೊಸ ಉತ್ಸಾಹವನ್ನು, ಅಂದರೆ ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಒಟ್ಟಾರೆಯಾಗಿ ಹೊಸ ಉತ್ಸಾಹವನ್ನು ತುಂಬುತ್ತದೆ ಗ್ರಹಗಳು. ನೀವು ಅತ್ಯುತ್ತಮ ವೃತ್ತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಮತ್ತು ಗಮನಾರ್ಹ ಯಶಸ್ಸನ್ನು ದಾಖಲಿಸುವಿರಿ. ಹಠಾತ್ ಖರ್ಚುಗಳು ಮತ್ತು ನಿದ್ರಾಹೀನತೆ, ಅಂದರೆ ಮಂಗಳನು ನಿಮ್ಮ 12ನೇ ಮನೆಗೆ ವ್ಯಯಸ್ಥಾನಕ್ಕೆ ಪ್ರವೇಶಿಸುವುದರಿಂದ ತಿಂಗಳ ಕೊನೆಯಲ್ಲಿ ಪ್ರಯಾಣದ ಆಯಾಸ, ಅನಿರೀಕ್ಷಿತ ಖರ್ಚುಗಳು ಸೂಚಿಸುತ್ತಿದೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಸೂಚಿಸುವುದು ಅಗತ್ಯ. ಒಟ್ಟಾರೆಯಾಗಿ ಸಣ್ಣ ಪುಟ್ಟ ಸವಾಲುಗಳು ಎದುರಾಗಬಹುದಾದರೂ ಅಗಾಧವಾದಂತಹ ಗ್ರಹಬಲವು ನಿಮ್ಮ ಪರವಾಗಿದ್ದು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತೆ ಮಾಡಲಿದೆ. ಮಿಥುನ ರಾಶಿಯವರಿಗೆ ಪರಾಭವ ನಾಮ ಸಂವತ್ಸರ ಜೂನ್ ದ್ವಿತೀಯಾರ್ಧದಿಂದ ಅನೇಕ ಶುಭ ಬೆಳವಣಿಗೆಗಳನ್ನು ಹೊತ್ತು ತರುವಂತಹ ತಿಂಗಳಾಗಿದೆ. ಕಳೆದ 1 ವರ್ಷದಿಂದ ನಿಮ್ಮ ಜನ್ಮ ರಾಶಿಯಲ್ಲೇ ನೆಲೆಸಿದ್ದಂತಹ ಗುರು ಭಗವಾನ್ ನಿಮ್ಮ ಆಲೋಚನಾ ವಿಧಾನದ ಮೇಲೆ ಆಳವಾದಂತಹ ಪ್ರಭಾವವನ್ನು ಬೀರಲಿದ್ದಾರೆ. ಜೂನ್ ದ್ವಿತೀಯಾರ್ಧದಂದು ಗುರುವು ತನ್ನ ಉಚ್ಚ ರಾಶಿಯಾದ ಕರ್ಕಟಕಕ್ಕೆ 2ನೇ ಮನೆಗೆ ಧನಸ್ಥಾನಕ್ಕೆ ಪ್ರವೇಶಿಸುವುದರಿಂದ ನಿಮ್ಮ ಜೀವನದಲ್ಲಿ ಪ್ರಮುಖ ಮೈಲಿಗಲ್ಲಾಗಲಿದೆ. ಈ ಸಂಚಾರವು ನಿಮಗೆ ಅಸಾಧಾರಣ ಆರ್ಥಿಕ ಸ್ಥಿರತೆ ಮತ್ತು ಕೌಟುಂಬಿಕ ಆನಂದವನ್ನು ನೀಡುತ್ತದೆ. ಅದೇ ಸಮಯದಲ್ಲಿ ಜೂನ್ ದ್ವಿತೀಯಾರ್ಧದಿಂದ ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯನ ಸಂಚಾರವು ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸಲಿದೆ. ತಿಂಗಳ ಕೊನೆಯಲ್ಲಿ ಮಂಗಳನ ಸಂಚಾರ ಇದೆ. ಇದರಿಂದನೂ ಕೂಡ ಸಾಕಷ್ಟು ಪ್ರಭಾವವನ್ನು ನೋಡಲಿದ್ದೀರಿ. ಇವಾಗ ಒಂದೊಂದಾಗಿ ಹೇಳೋದಾದರೆ, ವೃತ್ತಿ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ, ಮೊದಲನೇದಾಗಿ ವ್ಯಾಪಾರಸ್ಥರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಸ್ವಯಂ ಉದ್ಯೋಗದ ಬಗ್ಗೆ ಸ್ನೇಹಿತರೆ ಸಾಕಷ್ಟು ಕೇಳ್ತಾ ಇದ್ರಿ, ಒಂದು 3 ಕ್ವಶನು. ವ್ಯಾಪಾರ ವ್ಯವಹಾರದಲ್ಲಿ ಜೂನ್ ದ್ವಿತೀಯಾರ್ಧ ಹೇಗಿರಲಿದೆ ಅನ್ನೋದನ್ನ. ವ್ಯಾಪಾರಸ್ಥರಿಗೆ ಈ ಜೂನ್ ತಿಂಗಳು ನಿಜಕ್ಕೂ ಸುವರ್ಣ ಯುಗವಾಗಿದೆ. ನಿಮ್ಮ ವ್ಯಾಪಾರ 7ನೇ ಅಧಿಪತಿಯಾದ ಮತ್ತು ವೃತ್ತಿ ಸ್ಥಾನದ ಅಧಿಪತಿಯಾದ ಗುರುವು ಧನಸ್ಥಾನವಾದಂತಹ 2ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದು ನಿಮ್ಮ ವಾಣಿಜ್ಯ ವಿಸ್ತರಣೆಗೆ ಅದ್ಭುತವಾಗಿ ಕೆಲಸ ಮಾಡುತ್ತದೆ.
ಹೊಸ ವ್ಯಾಪಾರ ಒಪ್ಪಂದಗಳು ಹೆಚ್ಚು ಲಾಭದಾಯಕವಾಗಿ ಪರಿಣಮಿಸಲಿವೆ. ವಿಶೇಷವಾಗಿ ಜೂನ್ 15ರ ನಂತರ ಶುಕ್ರನು ಗುರುವಿನೊಂದಿಗೆ ಸೇರುವುದರಿಂದ ಕಲೆ, ಫ್ಯಾಷನ್, ಆಹಾರ, ಆತಿಥ್ಯ ಮತ್ತು ಸಂವಹನ ಕ್ಷೇತ್ರಗಳಲ್ಲಿ ತೊಡಗಿರುವವರು ಅತ್ಯುತ್ತಮ ಲಾಭವನ್ನು ಪಡೆಯುತ್ತಾರೆ. ನಿಮ್ಮ ಆಕರ್ಷಕ ಪ್ರಸ್ತುತಿ ಮತ್ತು ಬ್ರ್ಯಾಂಡಿಂಗ್ ಮೂಲಕ ನೀವು ಹೊಸ ಗ್ರಾಹಕರನ್ನು ಸುಲಭವಾಗಿ ಸೆಳೆಯುವಿರಿ. ಪಾಲುದಾರಿಕೆ ವ್ಯವಹಾರಗಳು ಅತ್ಯಂತ ಸಹಕಾರಯುತವಾಗಿ ಪ್ರಗತಿ ಹೊಂದುತ್ತವೆ ಅಂತಲೇ ಹೇಳಬಹುದು. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಸಂಪತ್ತು, ಲಾಭ ಇದೆಯಾ, ನಷ್ಟವಿದೆಯಾ, ಆರ್ಥಿಕ ಸ್ಥಿತಿ ಹೇಗಿರಲಿದೆ, ಯಾವುದರ ಬಗ್ಗೆ ಮಿಥುನ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ, ಆರ್ಥಿಕವಾಗಿ ಈ ತಿಂಗಳು ನಿಮ್ಮ ದೇಸಿಯೇ ಬದಲಾಗಲಿದೆ. ನಿಮ್ಮ ಸಂಪತ್ತಿನ ಮನೆಯಲ್ಲಿ ಗುರುವು ಉಚ್ಚ ಸ್ಥಿತಿಯನ್ನು ತಲುಪುವುದು ಅಸಾಧಾರಣವಾದ ಆರ್ಥಿಕ ಯೋಗವನ್ನು ಸೃಷ್ಟಿಸುತ್ತದೆ. ನೀವು ಹಿಂದೆ ಎದುರಿಸಿದಂತಹ ಆರ್ಥಿಕ ಏರಿಳಿತಗಳು ಸಂಪೂರ್ಣವಾಗಿ ಮಾಯವಾಗುತ್ತವೆ ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಮನಾರ್ಹವಾಗಿ ಬೆಳೆಯುತ್ತದೆ. ಇಂದಿನ ಹೂಡಿಕೆಗಳು ಉತ್ತಮ ಲಾಭಾಂಶವನ್ನು ನೀಡುತ್ತವೆ ಮತ್ತು ನಿಮ್ಮ ಮೃದುವಾದ ಮಾತುಗಳಿಂದ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಹಣವನ್ನು ಸುಗಮವಾಗಿ ವಸೂಲಿ ಮಾಡಬಹುದು. ಜೂನ್ ದ್ವಿತೀಯಾರ್ಧದಂದು ನಿಮ್ಮ ಲಾಭಾಧಿಪತಿಯಾದ ಮಂಗಳನು 12ನೇ ಮನೆಗೆ ಬದಲಾದಾಗ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಮನೆಯಲ್ಲಿನ ಶುಭ ಸಮಾರಂಭ ಅಥವಾ ವಾಹನ ದುರಸ್ತಿಗಳಿಗಾಗಿ ನೀವು ಅನಿರೀಕ್ಷಿತವಾಗಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಭಯಂಕರ ರಾಜಯೋಗದಿಂದ ಕೊನೆಯ ವಾರದಲ್ಲಿ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೀವು ದೋಷರಹಿತವಾಗಿ ಕಾಪಾಡಿಕೊಳ್ಳಬೇಕಾಗುತ್ತದೆ. ಹಣ ಇದೆ ಅಂದ್ಬಿಟ್ಟು ಅನಗತ್ಯ ಖರ್ಚುಗಳನ್ನು ಮಾಡ್ತಾ ಬಂದರೆ ಸಾಕಷ್ಟು ಸಮಸ್ಯೆಗಳು ಉದ್ಭವಿಸಬಹುದು. ಇನ್ನು ವೃತ್ತಿ ಬಗ್ಗೆ ಹೇಳೋದಾದರೆ 10ನೇ ಮನೆಯಲ್ಲಿನ ಶನಿ ಸಂಚಾರದಿಂದಾಗಿ ಉದ್ಯೋಗದಲ್ಲಿ ನೀವು ನಿರಂತರವಾಗಿ ಶ್ರಮಿಸುತ್ತಿದ್ದೀರಿ. ಈಗ ಅದಕ್ಕೆ ತಕ್ಕ ಪ್ರತಿಫಲ ಸಿಗುವಂತಹ ಸಮಯ ಬಂದಿದೆ. ವೃತ್ತಿ ಅಧಿಪತಿಯಾದ ಗುರುವು ಉಚ್ಚ ಸ್ಥಿತಿಯನ್ನು ತಲುಪುವುದರಿಂದ ನಿಮ್ಮ ವೃತ್ತಿಪರ ದಕ್ಷತೆಗೆ ಅತ್ಯುತ್ತಮ ಮನ್ನಣೆ ಸಿಗುತ್ತದೆ. ಬಡ್ತಿ ಅಥವಾ ವೇತನ ಹೆಚ್ಚಳವನ್ನು ನಿರೀಕ್ಷಿಸುತ್ತಿರುವವರಿಗೆ ಇದು ಅತ್ಯಂತ ಸೂಕ್ತವಾದಂತಹ ಸಮಯ. ಜೂನ್ 15ರ ನಂತರ ನಿಮ್ಮ ಜನ್ಮ ರಾಶಿಗೆ ಸೂರ್ಯನ ಪ್ರವೇಶವು ನಿಮ್ಮ ವೃತ್ತಿಪರ ಆತ್ಮವಿಶ್ವಾಸವನ್ನು ಉತ್ತುಂಗಕ್ಕೇರಿಸುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ದಿಟ್ಟ ಮತ್ತು ರಚನಾತ್ಮಕವಾಗಿರುತ್ತವೆ. ಅದಿಯಾಗೋ ಸೂರ್ಯನು ಸ್ವಲ್ಪ ಅಧಿಕಾರದ ಅಹಂಕಾರವನ್ನು ಸಹ ಬೆಳೆಸಬಹುದು. ಆದ್ದರಿಂದ ಸಹೋದ್ಯೋಗಿಗಳೊಂದಿಗೆ ವಿನಯದಿಂದ ವರ್ತಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಜೂನ್ 21ರ ನಂತರ ಮಂಗಳನು ನಿಮ್ಮ 12ನೇ ಮನೆಗೆ ಹೋದಾಗ ಕಂಪನಿಯ ಕೆಲಸಗಳಿಗಾಗಿ ನೀವು ದೂರದ ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು. ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಆರ್ಥಿಕ ಸ್ಥಿತಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಿಥುನ ರಾಶಿಯವರು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಿಥುನ ರಾಶಿಯವರನ್ನ ನೋಡೋದಾದರೆ, ಅದಿಯಾಗೋ ಜೂನ್ 15ರ ನಂತರ ಸೂರ್ಯನು ನಿಮ್ಮ ರಾಶಿಯನ್ನು ಪ್ರವೇಶಿಸಿದ ನಂತರ ದೇಹದಲ್ಲಿ ಅತಿಯಾದ ಉಷ್ಣತೆ ಹೆಚ್ಚಾಗಬಹುದು, ಏಟು ಜಾಸ್ತಿ ಆಗಬಹುದು. ಇದು ಸಾಂದರ್ಭಿಕವಾಗಿ ಇದರಿಂದ ತಲೆನೋವು ಅಥವಾ ಕಣ್ಣಿನ ಆಯಾಸಕ್ಕೆ ಕಾರಣವಾಗಬಹುದು. ಕಣ್ಣಿನಲ್ಲಿ ಸ್ವಲ್ಪ ಹುರಿ ಕಾಣಿಸ್ಕೊಳ್ಬಹುದು. ಜೊತೆಗೆ ಜೂನ್ 21ರ ನಂತರ 12ನೇ ಮನೆಯಲ್ಲಿ ಮಂಗಳನ ಸಂಚಾರವು ನಿದ್ರಾಹೀನತೆ ಮತ್ತು ಮಾನಸಿಕ ಬಳಲಿಕೆಯನ್ನು ಪ್ರಚೋದಿಸಬಹುದು. ಚಾಲನೆ ಮಾಡುವಾಗ ಅಥವಾ ಪ್ರಯಾಣಿಸುವಾಗ ಎಚ್ಚರಿಕೆ ವಹಿಸಿ. ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು, ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು, ತಂಪಾದ ಆಹಾರ ಪದಾರ್ಥಗಳನ್ನು ಸೇವಿಸುವುದು, ಹೆಚ್ಚಾಗಿ ನೀರನ್ನು ಕುಡಿಯುವುದು ಹೆಚ್ಚು ಪ್ರಯೋಜನಕಾರಿಯಾಗಲಿದೆ ಅಂತಲೇ ಹೇಳಬಹುದು. ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಿ. ನೀವು ಗಮನಾರ್ಹವಾಗಿ ಉತ್ಸಾಹಭರಿತ ಮತ್ತು ಚೈತನ್ಯಶೀಲರಾಗಿರುತ್ತೀರಿ. ಮುಂದಿನ ದಿನಗಳು ನಿಮ್ಮ ರಾಶಿಯ ಅಧಿಪತಿ ಬುಧನು ಜೂನ್ 22ರವರೆಗೆ ನಿಮ್ಮ ಜನ್ಮ ರಾಶಿಯಲ್ಲಿಯೇ ಇರುವುದರಿಂದ ಅತ್ಯುತ್ತಮ ದೈಹಿಕ ಶಕ್ತಿಯನ್ನು ಖಾತರಿಪಡಿಸುತ್ತಾನೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯದಲ್ಲಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿದಿನ ಆದಷ್ಟು ಒಂದು ಅರ್ಧ ಗಂಟೆ ವಾಕಿಂಗನ್ನು ಮಾಡುವುದು, ವ್ಯಾಯಾಮವನ್ನು ಮಾಡುವುದು, ಮೆಡಿಟೇಷನನ್ನು ಮಾಡುವುದು ಉತ್ತಮ ಸ್ನೇಹಿತರೆ. ಎಕ್ಸಸೈಸನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ ಸಂಬಂಧಗಳು ಅಂದರೆ ಪ್ರೇಮ ಜೀವನವಾಗಬಹುದು, ವೈಯಕ್ತಿಕ ಜೀವನವಾಗಬಹುದು, ಒಟ್ಟಾರೆ ಟೋಟಲ್ ಆಗಿ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ನಿಮ್ಮ ಕೌಟುಂಬಿಕ ಜೀವನವು ಅತ್ಯಂತ ಮಧುರವಾಗಲಿದೆ. ಕುಟುಂಬ ಸ್ಥಾನವಾದಂತಹ 2ನೇ ಮನೆಯ ಮೂಲಕ ಉಚ್ಚ ಗುರು ಮತ್ತು ಶುಕ್ರನ ಸಂಚಾರವು ನಿಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ತರುತ್ತದೆ.
ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಬಾಂಧವ್ಯವು ಬಲಗೊಳ್ಳುತ್ತದೆ ಮತ್ತು ನಿಮ್ಮ ಮಾತುಗಳಲ್ಲಿನ ಅಪಾರ ಪ್ರೀತಿಯು ಇಂದಿನ ತಪ್ಪು ಗ್ರಹಿಕೆಗಳನ್ನು ಸಂಪೂರ್ಣವಾಗಿ ಕರಗಿಸುತ್ತದೆ. ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಕುಟುಂಬ ಸ್ಥಾನದಲ್ಲಿರುವಂತಹ ಶುಭ ಗ್ರಹಗಳ ಸ್ಥಾನಗಳು ಸಂಬಂಧಗಳನ್ನು ಸುಗಮವಾಗಿ ಅಂತಿಮಗೊಳಿಸಲು ಸಹಾಯವನ್ನು ಮಾಡಲಿದೆ. ಆದಾಗ್ಯೂ ಜೂನ್ 15ರ ನಂತರ ನಿಮ್ಮ ಜನ್ಮ ರಾಶಿಯಲ್ಲಿರುವ ಸೂರ್ಯನ ಪ್ರಭಾವದಿಂದಾಗಿ ಅಹಂಕಾರದ ವರ್ತನೆ ಮೇಲ್ಗೈ ಸಾಧಿಸದಂತೆ ನೋಡಿಕೊಳ್ಳಿ. ನಿಮ್ಮ ಸಂಗಾತಿಯ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಂಡು ಕೈ ಜೋಡಿಸಿ ಮುನ್ನಡೆಯುವುದು ನಿಮ್ಮ ವೈವಾಹಿಕ ಜೀವನವನ್ನು ಸುಂದರವಾಗಿರಿಸುತ್ತದೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಬಹುದು, ನಿಮ್ಮ ಕೌಟುಂಬಿಕ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ, ಪ್ರೇಮ ಜೀವನದಲ್ಲಿ ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ. ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಮಿಥುನ ರಾಶಿಯವರು. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಅವರ ವಿದ್ಯಾಭ್ಯಾಸದಲ್ಲಿ, ಶಿಕ್ಷಣದಲ್ಲಿ, ಎಜುಕೇಷನ್ ಆ್ಯಂಡ್ ಸ್ಟೂಡೆಂಟ್ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ವಿದ್ಯಾಕಾರಕನಾದಂತಹ ಬುಧನು ನಿಮ್ಮ ರಾಶಿಯ ಅಧಿಪತಿಯಾಗಿರುವಾಗ ಜೂನ್ 22ರವರೆಗೆ ತನ್ನದೇ ಆದ ರಾಶಿಯಲ್ಲಿ ಬಲವಾಗಿ ನೆಲೆಸಿರುವುದರಿಂದ ವಿದ್ಯಾರ್ಥಿಗಳಿಗೆ ಇದು ಅದ್ಭುತ ವರದಾನವಾಗಿದೆ. ವಾಣಿಜ್ಯ, ಸಂವಹನ ಮತ್ತು ಗಣಿತವನ್ನು ಅಧ್ಯಯನ ಮಾಡುವವರು ಸ್ನೇಹಿತರೆ ನಿಷ್ಠಾರ್ಥದಿಂದ, ಏಕಾಗ್ರತೆಯಿಂದ, ಆಸಕ್ತಿಯಿಂದ ಓದಿದ್ದಲ್ಲಿ 2ನೇ ಮನೆಯಲ್ಲಿರುವ ಉಚ್ಚ ಗುರುವಿನ ಕೃಪೆಯಿಂದ ಶೈಕ್ಷಣಿಕ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಗಳನ್ನು ಮೀರಿರುತ್ತವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಲಿದ್ದೀರಿ ಮತ್ತು ಸಂದರ್ಶನಗಳಲ್ಲಿ ಯಶಸ್ಸನ್ನು ಸಾಧಿಸುವುದು ಹೆಚ್ಚು ಸುಲಭವಾಗುತ್ತದೆ ಅಂತಲೇ ಹೇಳ್ಬೋದು. ಪ್ರತಿದಿನ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ. ಸೊ ಹಾಗಾಗಿ ಪ್ರತಿದಿನ ಓದಿನ ಕಡೆ ಗಮನ ಕೊಡಿ ವಿದ್ಯಾರ್ಥಿಗಳು, ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಸ್ನೇಹಿತರೆ, ಇನ್ನು ಜೂನ್ 2026ರಲ್ಲಿ ಜ್ಯೋತಿಷ್ಯದ ಪರಿಹಾರಗಳನ್ನು ಅನುಸರಿಸಿ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಈ ತಿಂಗಳು ಲಭ್ಯವಿರುವಂತಹ ಭವ್ಯವಾದ ಆರ್ಥಿಕ ಅರಿವನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಲು ಮತ್ತು ತಿಂಗಳ ಅಂತ್ಯದಲ್ಲಿ ಮಂಗಳನಿಂದ ಉಂಟಾಗುವ ಹಠಾತ್ ಖರ್ಚುಗಳನ್ನು ತಡೆಯಲು ಮಿಥುನ ರಾಶಿಯವರು ತಪ್ಪದೇ ಈ ಪರಿಹಾರಗಳನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಕೂಡ ಈ ಸಣ್ಣ ಪುಟ್ಟ ಪರಿಹಾರದಿಂದನೇ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತಪ್ಪದೇ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ವಿಷ್ಣು ಆರಾಧನೆ. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಬುಧ ಮತ್ತು ಉಚ್ಚ ಗುರುವನ್ನು ಮೆಚ್ಚಿಸಲು ಪ್ರತಿ ಬುಧವಾರ ಮತ್ತು ಗುರುವಾರ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. ಇದು ಆಳವಾದಂತಹ ಮಾನಸಿಕ ಪ್ರಸನ್ನತೆಯನ್ನು ತರುತ್ತದೆ. ಇನ್ನು ಮಂಗಳನ ಪರಿಹಾರ. ಜೂನ್ 21ರ ನಂತರ 12ನೇ ಮನೆಯಲ್ಲಿರುವ ಮಂಗಳನಿಂದ ಉಂಟಾಗುವ ಹಠಾತ್ ಖರ್ಚುಗಳು ಮತ್ತು ಪ್ರಯಾಣದ ಅಡಚಣೆಗಳನ್ನು ನಿವಾರಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸಿ, ಪ್ರಾರ್ಥಿಸಿ ಅಥವಾ ಕೆಂಪು ಮೊಸರು ಬೇಳೆಯನ್ನು ಸ್ನೇಹಿತರೆ ಆದಷ್ಟು ಐಡೆಂಟಿಫೈ ಮಾಡಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ, ಅಸಹಾಯಕರಿಗೆ ಸಹಾಯವನ್ನು ಮಾಡಿ. ಇನ್ನು ಸೂರ್ಯ ನಮಸ್ಕಾರ. ಜೂನ್ 15ರಂದು ಸೂರ್ಯನು ನಿಮ್ಮ ರಾಶಿಯನ್ನು ಪ್ರವೇಶಿಸಿದ ನಂತರ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಮತ್ತು ನಿಮ್ಮ ಸಾಮಾಜಿಕ ಗೌರವವನ್ನು ಕಾಪಾಡಿಕೊಳ್ಳಲು ಬೆಳಿಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳುತ್ತಾ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿ. ಖಂಡಿತವಾಗಿಯೂ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ಮಿಥುನ ರಾಶಿಯವರು ತಪ್ಪದೇ ಈ ಪರಿಹಾರವನ್ನು ಮಾಡಿ ಸ್ನೇಹಿತರೆ, ನಿಮ್ಮ ಸಮಸ್ಯೆಗಳು ಕಡಿಮೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಮಿಥುನ ರಾಶಿಯವರಿಗೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಸ್ನೇಹಿತರೆ ಖಂಡಿತವಾಗಿಯೂ ತಿಳಿಸಿ. ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.